ನಡೀತಾ ಇದೆ ಸರ್. ಈಗ ಫಸ್ಟ್ ಡೇ ಫಸ್ಟ್ ಶೋ ಕ್ರೇಜಿ ಫ್ಯಾನ್ಸ್ ಜೊತೆ ನೋಡಿ ಹೇಗೆ ಅನಿಸುತ್ತೆ? ಖುಷಿ ಆಗುತ್ತೆ ಸರ್. ನನಗೆ ಮೊದಲನೇದಾಗಿ ನಾನು ಎಲ್ಲ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಿನಿಮಾ ಇದೇ ಥರ ಬಂದು ಆ ಒಂದು ಓಪನಿಂಗ್ ಕೊಡ್ತಾರೆ. ಬಟ್ ಇದು ತುಂಬ ಡಿಫ್ರೆಂಟ್ ಸಿನಿಮಾ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅನಿಸುತ್ತೆ. ಒಂದು ಆ್ಯಕ್ಷನ್ ಇರುತ್ತೆ, ಎಲ್ಲ ಆ ಥರದ್ದು ಅಂದ್ಕೊಂಡಿರ್ಬೋದು. ಬಟ್ ಇದು ಬೇರೆ ಥರದ್ದೇ ಒಂದು ಸಿನಿಮಾ. ತುಂಬ ಖುಷಿ ಆಗ್ತಿದೆ. ನಾವು ಅಂದ್ಕೊಂಡಿದ್ವಿ ಎಲ್ಲೆಲ್ಲಿ ವಿಸಿಲ್ ಹೊಡಿತಾರೆ, ಎಲ್ಲೆಲ್ಲಿ ಇಷ್ಟಪಡ್ತಾರೆ ಅಂತ. ಅದೇ ಥರದ್ದು ಇಲ್ಲಿ ನಮಗೆ ಪ್ರತಿಕ್ರಿಯೆ ಸಿಗ್ತಿದೆ. ನಿನ್ನೆ ಮೊನ್ನೆ ನೀವು ಎಲ್ಲರೂ ನೋಡಿದ್ರಿ, ಸಿನಿಮಾ ನೋಡಿದ್ರಿ. ಇದು ನನಗೆ ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಭಾಳ ಒಂದು ವಿಭಿನ್ನವಾದ ಸಿನಿಮಾ. ತುಂಬ ಇಂಪಾರ್ಟೆಂಟ್ ಸಿನಿಮಾ ಇದು. ಅಂದರೆ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋಕ್ಕೆ ನನಗೆ ಭಾಳ ಅವಕಾಶ ಕೊಟ್ಟಿದ್ದಂಥ ಸಿನಿಮಾ ಇದು. ನಾನು ನವೀನ್ ರೆಡ್ಡಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ನಿರ್ಮಾಪಕರು ಕೇಶವ್ ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬೇರೆ ಥರದ್ದೇ ಒಂದು ಸಿನಿಮಾ. ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ನಮ್ಮ ಒಂದು ಕನ್ನಡ ಚಿತ್ರರಂಗದಲ್ಲಿ ಈ ಥರದ್ದೊಂದು ಸಿನಿಮಾ ಬಂದಿರಲಿಲ್ಲ. ಕಮರ್ಷಲ್ಲು, ಕಲ್ಟು, ಟೋಟಲಿ ಒಂದು ಆರ್ಟು ಎಲ್ಲನೂ ಮಿಕ್ಸ್ ಮಾಡಿರೋಂಥ ಒಂದು ಸಿನಿಮಾ. ಬಟ್ ಬ್ಯೂಟಿಫುಲ್ಲಾಗಿ ಇವತ್ತು ಬಂದಿದೆ. ನಾನು ಎಲ್ಲ ಅಭಿಮಾನಿಗಳ ಜೊತೆ ಕೂತ್ಕೊಂಡು ನೋಡ್ತಿದ್ದೆ. ಖುಷಿ ಆಯಿತು. ಎಲ್ಲೆಲ್ಲಿ ವಿಸಿಲ್ ಹೊಡಿತಿದ್ರು. ಆಮೇಲೆ ಇದೆಲ್ಲ ಇಷ್ಟೇ ಅಲ್ಲ, ಎಲ್ಲ ಉತ್ತರ ಕನ್ನಡದ್ದು ಎಲ್ಲ ಥಿಯೇಟ್ರ್ಗಳಿಗೂ ವಿಸಿಟ್ ಮಾಡೋ ಒಂದೆಲ್ಲ ಸಾಧ್ಯತೆಗಳಿದೆ. ಈ ಸಿನಿಮಾದಲ್ಲಿ ಹೇಳಿದ್ರು, ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಲ್ಲ, ಆ್ಯಕ್ಷನ್ ಇರೋದು ಓನ್ಲಿ ತುಂಬ ಎಮೋಷನಲ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ. ಅದು ತುಂಬ ಕನೆಕ್ಟ್ ಆಗ್ತಿದೆ. ಅದರಲ್ಲಿ ಲಾಸ್ಟ್ 20 ಮಿನಿಟ್ಸ್ ಅಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದೆ ಅಂತ ತುಂಬ ಜನ ಹೇಳ್ಬಿಟ್ಟು. ಹೌದು, ಅಂದರೆ ಆ್ಯಕ್ಷನ್ ಇದೆ, ಆ್ಯಕ್ಷನ್ ಇಲ್ಲ ಅಂತಲ್ಲ. ನಾವು ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ಎಲ್ಲದಕ್ಕೂ ಕಾರಣಗಳಿರುತ್ತೆ. ಪ್ರತಿಯೊಂದು ಆ್ಯಕ್ಷನ್ ಮಾಡಿದಾಗ ನಾನು ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಎಕ್ಸ್ಟ್ರಾ ಫೈಟ್ಗಳು ಇದು ಮಾಡಿಲ್ಲ. ಆ್ಯಂಡ್ ಈಗಲೂ ನೀವು ನೋಡ್ಬೋದು, ಇಡೀ ಸಿನಿಮಾದಲ್ಲಿ 1.25 ನಿಮಿಷ 1.5 ನಿಮಿಷದ ಮೇಲೆ ಒಂದು ಫೈಟ್ ಇಲ್ಲ. ಅಂದರೆ ಅವಶ್ಯಕತೆ ಎಲ್ಲಿದೆಯೋ ಅಷ್ಟೇ, ಅವಶ್ಯಕತೆಗೆ ಮೀರಿ ಯಾವುದೂ ಮಾಡಿಲ್ಲ. ಸಾಂಗ್ ಆಗಲಿ, ಎಕ್ಸ್ಟ್ರಾ ಯಾವುದು ಡ್ಯಾನ್ಸ್ ಆಗಲಿ, ಅಥವಾ ಯಾವುದೊಂದು ಪಾತ್ರನೂ ಎಕ್ಸ್ಟ್ರಾ ಆಗಿ. ಆಮೇಲೆ ನಂದು ಯಾವುದು ಮಾಸ್ ಡೈಲಾಗ್ಸ್ ಇಲ್ಲ, ನೀವು ನೋಡಿರ್ಬೋದು, ಎಲ್ಲೂ ಇಲ್ಲ. ಒಂದೇ ಒಂದು ಕಡೆ ಇಂಟರ್ವಲ್ ಪಾಯಿಂಟಲ್ಲಿ ಆ ಡೈಲಾಗ್ ಒಂದಿದೆ ಅಷ್ಟೇ, ಬಿಟ್ಟರೆ ಎಲ್ಲೂ ಮಾಸ್ ಡೈಲಾಗ್ಸ್ ಇಲ್ಲ. ಹೆಚ್ಚಾಗಿ 2 ರಿಂದ 2.5 ನಿಮಿಷ ಅಷ್ಟೇ ಮಾತಾಡಿದ್ದೀನಿ ಡೈಲಾಗೆಲ್ಲ. ಬೇರೆ ಥರದ್ದೇ ಒಂದು ಸಿನಿಮಾ. ಎಲ್ಲರೂ ಬಂದು ನೋಡಿದಾಗಲೇ ಎಕ್ಸ್ಪೀರಿಯೆನ್ಸ್ ಆಗೋದು. ದಯವಿಟ್ಟು ಮೊಬೈಲ್ಗಳಲ್ಲಿ ಅಥವಾ ಪೈರಸಿ ನೋಡಬೇಡಿ. ಆ್ಯಂಡ್ ಶೀಘ್ರದಲ್ಲೇ ಅಂತೂ ಇದು ಯಾವುದೋ TV ಅಮೆಝಾನಲ್ಲಿ ಬರಲ್ಲ. ಯಾಕಂದರೆ ನಮಗೆ ಒಂದು ಟೈಮ್ ಇದೆ, 45-50 ದಿನ ಅಥವಾ 60 ದಿನ ಆದಮೇಲೆ ಈ ಸಿನಿಮಾ ಬರುತ್ತೆ. ಸೊ ಅಲ್ಲವರೆಗೂ ವೆಯ್ಟ್ ಮಾಡಬೇಡಿ. ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ನೋಡಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಮಹಾದೇವನ ಜೊತೆ ಟ್ರಾವೆಲ್ ಮಾಡಿ ಅಂತ ಕೇಳ್ಬೋದು. ಮಹಾದೇವ ಇಡೀ ಕರ್ನಾಟಕದಲ್ಲೆಲ್ಲ ಕಡೆ ಟ್ರಾವೆಲ್ ಮಾಡಿ, ಹಳ್ಳಿಗೆಲ್ಲ ಹೋಗಿ ಫ್ಯಾನ್ಸ್ ಮೀಟ್ ಮಾಡಿ, ನೆಕ್ಸ್ಟ್ ಸರ್ ಈ ಸಿನಿಮಾ ರಿಲೀಸ್ ಆದಮೇಲೆ ಏನು ಪ್ರಮೋಷನ್ ಇದೆ ಸರ್? ವೆಯ್ಟ್ ಮಾಡ್ತಿದ್ದೆ. ಯಾಕಂದರೆ ತುಂಬಾ ಕೆಲಸ ಮಾಡಿದ್ದೀವಿ, ಟೆಕ್ನಿಕಲ್ ಆಗಲಿ. ಇವತ್ತು ಈ ಸಕ್ಸಸ್ನ ಎಂಜಾಯ್ ಮಾಡಬೇಕು ಸರ್. ಜನ ಬಂದು ಯಾವ ಥರ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳಿಲ್ಲ ಅಂತೇಳಿ ಅದೊಂದು ಮಾತಿದೆ. ಬಟ್ ಈ ಸಿನಿಮಾಯಿಂದ ನನಗೆ ಏನು ಖುಷಿ ಆಗುತ್ತೆ ಅಂದರೆ, ನಮ್ಮ ಇಡೀ ಗಾಂಧಿನಗರ ಆಗಲಿ, ನಮ್ಮ ಚಿತ್ರರಂಗ ಆಗಲಿ, ನೆನ್ನೆ ಬಂದಿದ್ದಂಥ ಸೆಲೆಬ್ರಿಟೀಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ, ಎಲ್ಲರೂ ಬಂದು ಈ ಸಿನಿಮಾ ಮಹಾದೇವ ಒಳ್ಳೆ ಒಂದು ಸಿನಿಮಾ, ತುಂಬ ಚೆನ್ನಾಗಿದೆ, ನಮ್ಮ ಚಿತ್ರರಂಗಕ್ಕೆ ಒಳ್ಳೆ ಸಿನಿಮಾ ಆಗುತ್ತೆ ಅಂತೇಳಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಈ ಸಿನಿಮಾ ರಿಲೀಸ್ ಆಗಲೇಬೇಕು ಅಂತೇಳಿ ಎಲ್ಲ ನಮಗೆ ಬಂದು ಸಪೋರ್ಟ್ ಮಾಡಿದ್ರು. ಸೊ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಹೋಗಿ ನೆಕ್ಸ್ಟ್ ಶೋ ನೋಡಿ. ಜನ ಬಂದಿದ್ದಾರೆ, ಎಲ್ಲ ಅವರು ಅಭಿಮಾನಿಗಳೆಲ್ಲ ವೆಯ್ಟ್ ಮಾಡಿಸೋದು ಬೇಡ ಅಂತೇಳಿ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.